ಮಾಜಿ ಶಾಸಕ ಅನ್ನದಾನಿ ವಿರುದ್ಧ ಅಕ್ರಮ ಸಂಬಂಧದ ಆರೋಪಿ ಮಹಿಳೆ ದಿಢೀರಂತ ಪ್ರತ್ಯಕ್ಷ ಆಗಿ ತನ್ನ ಪತಿಯ ವಿರುದ್ಧವೇ ಕಂಪ್ಲೇಂಟ್ ನೀಡಿದ್ದಾರೆ. ಮಂಡ್ಯ ಎಸ್ಪಿ ಶೋಭಾರಾಣಿ ಅವರನ್ನ ಭೇಟಿ ಮಾಡಿ ದೂರು ಕೊಟ್ಟಿದ್ದಾರೆ ವಿದ್ಯಾಲಕ್ಷ್ಮಿ. ದೂರು ಕೊಟ್ಟು ಮಾಧ್ಯಮಗಳ ಮುಂದೆ ವಿದ್ಯಾಲಕ್ಷ್ಮಿ ಕಣ್ಣೀರು ಹಾಕಿದ್ರು. ಪತಿ ಪ್ರಸನ್ನ ಕುಮಾರ್ ವಿರುದ್ಧ ಸಾಲು ಆರೋಪಗಳನ್ನು ಮಾಡಿದ್ರು. ಪತಿಯ ಅಕ್ರಮ ಸಂಬಂಧ ಕಿರುಕುಳದ ಬಗ್ಗೆ ವಿದ್ಯಾಲಕ್ಷ್ಮಿ ಅಳಲನ್ನು ತೋಡ್ಕೊಂಡ್ರು. ಮೊನ್ನೆಯಷ್ಟೇ ಶಾಸಕರ ಜೊತೆ ಪತ್ನಿಗೆ ಅಕ್ರಮ ಸಂಬಂಧ ಅಂತ ಹೇಳಿ ಪತಿ ಪ್ರಸನ್ನ ಕುಮಾರ್ ಆರೋಪ ಮಾಡಿದ್ರು. ಈ ಬಗ್ಗೆ ದೂರು ನೀಡಿದ್ರು ಪತಿ. ಈಗ ಪತಿ ವಿರುದ್ಧವೇ ಪತ್ನಿ ಕೂಡ ದೂರು ಕೊಟ್ಟಿದ್ದಾರೆ. ನನ್ನ ಮೇಲೆ ಇಲ್ಲ ಸಲ್ಲದಿರೋ ಆರೋಪ ಮಾಡ್ತಿದ್ದಾರೆ. ಮಾಧ್ಯಮದ ಮೂಲಕ ನನ್ನನ್ನು ತೇಜೋವಧೆ ಮಾಡಿದ್ದಾರೆ. ನನಗೂ ಶಾಸಕರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ನಮ್ಮ ಕ್ಷೇತ್ರದ ಶಾಸಕರು, ಹಾಗಾಗಿ ನನಗೆ ಪರಿಚಯ ಅಷ್ಟೇ. ಪರಿಚಯವನ್ನ ಸಂಬಂಧ ಅಂತ ಅಂದ್ಕೊಂಡ್ರೆ ಹೇಗೆ? ಇದು ವಿದ್ಯಾಲಕ್ಷ್ಮಿಯ ಆರೋಪಗಳು. ಮದುವೆ ಆದಮೇಲೆ ಅತ್ತೆಯಿಂದ ಸಾಕಷ್ಟು ಕಿರುಕುಳ ಆಗ್ತಾ ಇತ್ತು. ಅದಾದಮೇಲೆ ನಾನು ಮನೆ ಬಿಟ್ಟು ತಾಯಿ ಮನೆ ಸೇರ್ಕೊಂಡೆ. ಕೋರ್ಟ್ನಲ್ಲಿ ಡಿವೋರ್ಸ್ಗೂ ಅಪ್ಲೈ ಮಾಡಿದ್ದೀವಿ. ನನ್ನ ಮೇಲೆ ಸಾಕಷ್ಟು ಅನುಮಾನ ಪಟ್ಟು ಕಿರುಕುಳ ಕೊಟ್ಟಿದ್ದಾರೆ. ಮದುವೆ ಸಂದರ್ಭದಲ್ಲಿ ಸಾಕಷ್ಟು ಚಿನ್ನಾಭರಣ ಕೊಟ್ಟಿದ್ವಿ. ಪ್ರಸನ್ನಾಗೆ ಬೇರೆ ಹುಡುಗಿ ಜೊತೆ ಅಕ್ರಮ ಸಂಬಂಧ ಇದೆ. 2 ವರ್ಷದ ಮಗು ಜೊತೆ ನನ್ನನ್ನು ಮನೆಯಿಂದ ದಬ್ಬಿಟ್ರು. ಇಷ್ಟು ವರ್ಷ ಇಲ್ಲದೆ ಈಗ ಮತ್ತೆ ಬಂದಿದ್ದಾನೆ ಅಂತ ಗರಂ ಆಗಿದ್ರು ವಿದ್ಯಾಲಕ್ಷ್ಮಿ. ಪತಿ ಹೇಳ್ತಿರೋದು ಸುಳ್ಳು ಆರೋಪ, ಸತ್ಯಕ್ಕೆ ದೂರ. ಶಾಸಕರು ಎಲ್ರಿಗೂ ಗೊತ್ತು, ಹಾಗಾಗಿ ನನಗೂ ಗೊತ್ತು. ಅಷ್ಟು ಮಾತ್ರಕ್ಕೆ ಸಂಬಂಧ ಕಟ್ಟಿಬಿಡೋದಾ? ನಾವಿಬ್ರು ಜೊತೆಗಿರೋದೇನಾದರೂ ನೋಡಿದಾರಾ ಅಂತ ವಿದ್ಯಾಲಕ್ಷ್ಮಿ ಗರಂ ಆಗಿದ್ರು. ನಾನು ಬೆಳಿಗ್ಗೆ 6 ಗಂಟೆಲ್ಲೇ ಮನೆ ಬಿಟ್ಟನು. ನೀನು ಹೇಳ್ತೀಯ